ನಮಸ್ಕಾರ, ನಾನು ಉಗ್ರಪ್ಪ. ಮೊನ್ನೆ 1ನೇ ತಾರೀಕು ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ 26-27ನೇ ಈ ಆರ್ಥಿಕ ವರ್ಷದ ಆಯವ್ಯಯನ್ನು ಮಂಡನೆ ಮಾಡಿದ್ದಾರೆ. ಈ ಆಯವ್ಯಯದಲ್ಲಿ ಸುಮಾರು 53 ಲಕ್ಷ ಕೋಟಿಯಷ್ಟು ಈ ವರ್ಷದ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ. ಸೊ ನನಗೆ ಈ ಬಡ್ಜೆಟಲ್ಲಿ ಹೇಳಿಕೊಳ್ಳುವಂಥ ಜನರ ಪರವಾದಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ಏನು ಕಾಣ್ತಾ ಇಲ್ಲ. ಈ ಬಡ್ಜೆಟ್ನಲ್ಲಿ ನಿರುದ್ಯೋಗ ಸಮಸ್ಯೆ ಬಗ್ಗೆ ಆಗಲಿ, ಬಡತನದ ಬಗ್ಗೆ ಆಗಲಿ, ರೈತರ ಸಮಸ್ಯೆ ಬಗ್ಗೆ ಆಗಲಿ, ಅಥವಾ ಗ್ರಾಮೀಣ ಜನರ ಬದುಕನ್ನು ಹಸನು ಮಾಡ್ತಕ್ಕಂಥದ್ದು ವಿಚಾರವಾಗಲಿ ಪ್ರಾಮುಖ್ಯತೆ ಪಡೆದಿರೋ ಹಾಗೆ ನನಗೇನು ಕಾಣ್ತಾ ಇಲ್ಲ. ಆದರೆ ಅದಕ್ಕಿಂತ ನನಗೆ ಆಘಾತಕಾರಿಯಾಗಿರುವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಸೊ ಈ ವರ್ಷದ ಬಡ್ಜೆಟ್ನಲ್ಲಿ ಆಯವ್ಯಯದಲ್ಲಿ ಸುಮಾರು 16,95,000 ಕೋಟಿಯಷ್ಟು ಸಾಲ ಪಡೀಲಿಕ್ಕೆ ಆಯವ್ಯಯದಲ್ಲಿ ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ಸೊ ನೋಡಿ, ಈ ಸಾಲ ಪಡೆದರೆ 16,95,000 ಕೋಟಿಯಷ್ಟು ಸಾಲ ಪಡೆದರೆ ನಮ್ಮ ದೇಶದ ಒಟ್ಟಾರೆ ಸಾಲ ಈಗ ಮೊನ್ನೆ ಈ ಸೆಷನ್ನಲ್ಲ, ಹಿಂದಿನ ಸೆಷನ್ನಲ್ಲಿ ಅರ್ಥ ಸಚಿವರಾಗಿರುವಂಥ ನಿರ್ಮಲಾ ಸೀತಾರಾಮನ್ ರವರೇ ಪಾರ್ಲಿಮೆಂಟ್ನಲ್ಲಿ ಹೇಳಿಕೆ ಮಾಡಿದ್ದಾರೆ, ಈ ದೇಶದ ಮೇಲೆ ಸುಮಾರು 200 ಲಕ್ಷ ಕೋಟಿಯಷ್ಟು ಸಾಲ ಇದೆ. ಆ 200 ಲಕ್ಷ ಕೋಟಿಯಷ್ಟು ಸಾಲಕ್ಕೆ ಈ 16,95,000 ಕೋಟಿಯಷ್ಟು ಸಾಲ ಸೇರಿದ್ರೆ, ಸೊ ಒಟ್ಟು ಸಾಲ ಈ ದೇಶದ ಮೇಲೆ 216,95,000 ಕೋಟಿಯಷ್ಟು ಸಾಲ ಆಗುತ್ತೆ. ಈ ದೇಶದ 140 ಕೋಟಿ ಯಾರು ಭಾರತೀಯರಿದ್ದಾರೆ, ನಾವೆಲ್ಲರೂ ಸಹ ಈ ಸಾಲದ ಹೊಣೆಯನ್ನು ಹೊರಬೇಕಾಗತ್ತೆ, ಈ ಸಾಲವನ್ನು ತೀರಿಸಬೇಕಾಗತ್ತೆ ಅನ್ನೋದನ್ನು ನಾವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ಸೊ ಈ ನೆಲೆಯಲ್ಲಿ ನಾನು ನಿಮ್ಮ ಮೂಲಕ ಮಿಸ್ಟರ್ ಮೋದಿಯವರನ್ನು ಕೇಳಲಿಕ್ಕೆ ಬಯಸ್ತೇನೆ. ಅವರು 2014ರಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಅನೇಕ ಆಶ್ವಾಸನೆಗಳನ್ನು ಕೊಟ್ಟಿದ್ದರು. ನಾನು ಎಲ್ಲ ಆಶ್ವಾಸನೆಗಳನ್ನು ಈ ಹಂತದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಅವರು ಏನು ಹೇಳಿದ್ರು, ನಮ್ಮ ದೇಶದ ಕಪ್ಪು ಹಣ ವಿದೇಶಗಳಲ್ಲಿ ಇದೆ, ಆ ಕಪ್ಪು ಹಣವನ್ನು ವಾಪಸ್ ತರ್ತೇವೆ. ಅಷ್ಟೇ ಅಲ್ಲ, ಡಿಮಾನಿಟೈಸೇಷನ್ ಆಫ್ ಕರೆನ್ಸಿ ಮಾಡಿದಾಗ್ಲೂ ಸಹ ಈ ದೇಶ ಯಾಕೆ ಡಿಮಾನಿಟೈಸೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕಪ್ಪು ಹಣ ವಾಪಸ್ ತರುವಂಥದಕ್ಕೆ, ಟೆರರಿಸ್ಟ್ ಹತ್ರ ಇರುವಂಥ ಹಣ ವಾಪಸ್ ತರ್ತಕ್ಕಂಥದಕ್ಕೆ, ಮತ್ತು ಆರ್ಥಿಕತೆ ವೃದ್ಧಿ ಮಾಡ್ತಕ್ಕಂಥದಕ್ಕೆ ಅನ್ನುವಂಥ ಹೇಳಿಕೆಗಳನ್ನು ಹೇಳಿದ್ದಾರೆ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ನೋಡಿ, ಕಾಂಗ್ರೆಸ್ಸು ಆಡಳಿತದಲ್ಲಿದ್ದಾಗ ಮಿಸ್ಟರ್ ಮೋದಿ 1947ರಿಂದ 2014ರವರೆಗೂ ಸಹ ಏನು ಅಧಿಕಾರದಲ್ಲಿ ಕಾಂಗ್ರೆಸ್ಸು, ಮತ್ತು ಒಂದೆರಡು ಸಾರಿ ಒಂದು ಸಂದರ್ಭದಲ್ಲಿ ಜನತಾ ಪರಿವಾರ 77ರಿಂದ 80ರವರೆಗೆ, ನಂತರ VP ಸಿಂಗ್ರವರು, ಚಂದ್ರಶೇಖರ್ ಅವರು, ದೇವೇಗೌಡರು, IK ಗುಜರಾಲ್ರವರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಅವರ ಆಡಳಿತದ ಅವಧಿ ಬಿಟ್ಟರೆ ಮಿಕ್ಕಿ ಎಲ್ಲ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಇದ್ದಂಥ ಸಂದರ್ಭ 1947ರಿಂದ 2014ರವರೆಗೂ ಈ ದೇಶವ್ಯಾಪಿ ಅನೇಕ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು. ಈಗ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಆಲ್ಮಟ್ಟಿ ಇರ್ಬೋದು, ಸೊ ಅಥವಾ ನಾರಾಯಣಪುರ ಡ್ಯಾಮ್ ಇರ್ಬೋದು. ಸೊ ಈ ರೀತಿಯಾಗಿ ಇಂಡಸ್ಟ್ರೀಸ್ ಮಾಡುವಂಥ HAL ಇನ್ನಿತರ ಇಂಡಸ್ಟ್ರೀಸನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದ್ರೂ ಸಹ ಸಾಲ ಮಾಡಿದೆಷ್ಟು, 1947ರಿಂದ 2014ರವರೆಗೂ ಈ ದೇಶದ ಮೇಲೆ ಇದ್ದಂಥ ಸಾಲ ಕೇವಲ 52 ಲಕ್ಷ ಕೋಟಿ. ಈಗ ನಿಮ್ಮ 11 ವರ್ಷಗಳ ಅವಧಿನಲ್ಲಿ, ಈಗ 12ನೇ ವರ್ಷಕ್ಕೆ ಹೋಗ್ತಾ ಇದ್ದೀರಿ ಮೇಗೆ, ಈ ಅವಧಿನಲ್ಲಿ ನಮ್ಮ ದೇಶದ ಮೇಲಿನ ಸಾಲ ನೀವು ಅಧಿಕಾರಕ್ಕೆ ಬಂದಾಗ ಇದ್ದಂಥ 52 ಲಕ್ಷ ಕೋಟಿಯ ಮೇಲೆ ಈಗ 216,95,000 ಕೋಟಿಯಷ್ಟು ಸಾಲ ಮಾಡಿ. ಈ ಸಾಲ ಏನಕ್ಕೆ ಮಾಡಿದ್ದೀರಿ ಮಿಸ್ಟರ್ ಮೋದಿಯವರೇ? ಯಾವ ಇಂಡಸ್ಟ್ರಿ, ಈ ದೇಶದ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೆ ಏನು ಪ್ರಯತ್ನ ಮಾಡಿದಿರಿ? ಹಣ ಎಲ್ಲಿ ಬಳಸಿದಿರಿ? ಇಂಡಸ್ಟ್ರಿ ಮಾಡಿದ್ದೀರಾ? ನೀರಾವರಿ ಯೋಜನೆಗಳು ಮಾಡಿದ್ದೀರಾ? ಮಾತಿದ್ರೆ ಬುಲೆಟ್ ಬಿಡೋ ಮಾತನ್ನು ಮಾತಾಡ್ತಾರೆ. ಅಷ್ಟು ಬಿಟ್ಟರೆ ಹೇಳಿ, ಕಮಾನ್ ಟೆಲ್ ಮೀ, ಎಂಟೈರ್ ಸೌತ್ ಇಂಡಿಯಾದಲ್ಲಿ ಯಾವ ಪ್ರಾಜೆಕ್ಟ್ಸನ್ನು ಮಾಡಿದಿರಿ? ಅಥವಾ ನಾರ್ತ್ ಇಂಡಿಯಾದಲ್ಲೇನೋ ಸಹ ಈ ದೇಶದ
ಗ್ರಾಮೀಣ ಜನರ ಬದುಕನ್ನು ಹಸನು ಮಾಡ್ತಕ್ಕಂಥ ಅಥವಾ ನಿರುದ್ಯೋಗಿ, ಅದರಲ್ಲೂ ವಿದ್ಯಾವಂತ ನಿರುದ್ಯೋಗಿ ಯುವಕರ ಇದನ್ನು ಮಾಡ್ತಕ್ಕಂಥದಕ್ಕೆ ಯಾವ ಹಣ ಎಲ್ಲಿ ವೆಚ್ಚ ಮಾಡಿದ್ದೀರಿ? ಇಷ್ಟು ಸಾಲ ಮಾಡಿ ಮತ್ತು ಇಷ್ಟೆಲ್ಲ ಈಗ ನಮ್ಮ ರಾಜ್ಯದಿಂದಾನೇ ಸುಮಾರು 4 ಲಕ್ಷ ಕೋಟಿಯಷ್ಟು IT BT ಇನ್ನಿತರ ಟ್ಯಾಕ್ಸ್ಗಳ ಮೂಲಕ ತಗೊಳ್ತೀರಿ ಕರ್ನಾಟಕದಿಂದ. ಆದರೆ ನಮಗೆ ವಾಪಸ್ ಬರೋದು ಸುಮಾರು 50,000. ಹಾಗೆ ಇನ್ನಿತರ GSTಯ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡ್ತಾ ಇಲ್ಲ, ಲೋಕಲ್ ಅಥಾರಿಟೀಸ್ ಫಂಡ್ ಕೊಡ್ತಾ ಇಲ್ಲ, ನರೇಗಾ ಕಾರ್ಯಕ್ರಮವನ್ನು ಇವತ್ತು ಕೇಂದ್ರೀಕೃತ ಮಾಡಿಕೊಂಡು ಹಣ ಕೊಡದೇ ಇರೋವಂಥ ರೀತಿಗೆ ತಂದು ನಿಲ್ಲಿಸಿದ್ದೀರಿ. ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಈ ದೇಶದ ಜನ ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗೇನು ಇವರು ಹೇಳ್ತಾರೆ 3ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವನ್ನಾಗಿ ರೂಪಿಸ್ತೇವೆ ವಿಶ್ವದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ಸಾಲ ಮುಂದುವರೆದ್ರೆ, ಇನ್ಫ್ಯಾಕ್ಟ್ ಅರ್ಥ ಮಾಡ್ಕೋಬೇಕು, ಸದಾ ರಾಮನ ಹೆಸರನ್ನು ಹೇಳ್ತಾರೆ. ಮೂಲ ರಾಮಾಯಣದಲ್ಲಿ ಮಹರ್ಷಿ ವಾಲ್ಮೀಕಿ ಬರೆದಂಥ ರಾಮಾಯಣದಲ್ಲಿ, ಬಹುಶಃ ನೀವು ಓದಿದ್ದೀರೋ ಇಲ್ಲೋ ಗೊತ್ತಿಲ್ಲ ನನಗೆ, ಈ RSSನವರು ಮತ್ತು ಮೋದಿಯವರು ಅಥವಾ ಮೋದಿಯ ಮಂತ್ರಿಮಂಡಲದಲ್ಲಿರುವಂಥ ಅರ್ಥ ಸಚಿವರು ನಿರ್ಮಲಾ ಸೀತಾರಾಮನ್ರು ಮಾತಿದ್ರೆ ರಾಮನ ಜಪ ಮಾಡ್ತಾರೆ. ನಾನು ನಿಮ್ಮ ಮೂಲಕ ಅವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ, ರಾಮ ಯಾರು ಮಹರ್ಷಿ ವಾಲ್ಮೀಕಿ ಬರೆದಿರುವಂಥ ರಾಮಾಯಣ ಸುಮಾರು 24,000 ಶ್ಲೋಕಗಳಿದ್ದಾವೆ, 500 ಸರ್ಗಗಳಿದ್ದಾವೆ. ಆ ಇದರಲ್ಲಿ ಅಯೋಧ್ಯಾಕಾಂಡ ಸರ್ಗ 100, ಅದರಲ್ಲಿ ಸುಮಾರು 87 ಶ್ಲೋಕಗಳಿದ್ದಾವೆ. ಅಲ್ಲಿ ಕಾಡಿನಲ್ಲಿ ಚಿತ್ರಕೂಟದಲ್ಲಿ ತನ್ನ ತಮ್ಮ ಭರತ ಬಂದು ವಾಪಸ್ ಬಾಪ ರಾಜ್ಯ ತಗೋ ಅಂತ ಹೇಳಿದಾಗ, ನಾನು ಬರೋದಿಲ್ಲ, ನೀನೇ ಆಡಳಿತನ ಮಾಡೋ 14 ವರ್ಷ, ಆಮೇಲೆ ನಾನು ಬರ್ತೀನಿ ಅಂಥೇಳಿ ರಾಜ್ಯ ಹೇಗೆ ನಡೆಸಬೇಕು ಅಂಥೇಳಿ ರಾಮ ತಮ್ಮನಿಗೆ ಭರತನಿಗೆ ಉಪದೇಶ ಮಾಡ್ತಾರೆ. ಮಹರ್ಷಿ ವಾಲ್ಮೀಕಿ ರಾಮಾಯಣದ ಮೂಲಕ, ರಾಮನ ಮೂಲಕ ಭರತನಿಗೆ ಉಪದೇಶ, ರಾಜನೀತಿ ಅಂದ್ರೇನು, ಅರ್ಥನೀತಿ ಅಂದ್ರೇನು, ನ್ಯಾಯನೀತಿ ಅಂದ್ರೇನು, ಸಾಮಾಜಿಕ ನೀತಿ ಅಂದ್ರೇನು, ದಿನಗೂಲಿ ಅಂದ್ರೇನು, ವಾರದ ಕೂಲಿ ಅಂದ್ರೇನು, ತಿಂಗಳ ಸಂಬಳ ಅಂದ್ರೇನು, ವರ್ಷದ, ಹೀಗೆ ಅನೇಕವನ್ನು ಅಲ್ಲಿ ಹೇಳ್ತಾರೆ. ನೋಡಿ, ಯಾವುದೇ ವಿನಾಕಾರಣ ರೈತರ ಮೇಲೆ ಟ್ಯಾಕ್ಸ್ ಹಾಕಬಾರ್ದು, ವಿನಾಕಾರಣ ವರ್ತಕರ ಮೇಲೆ ಟ್ಯಾಕ್ಸ್ ಹಾಕಬಾರ್ದು, ಕೃಷಿಗೆ ಸಂಬಂಧಪಟ್ಟಂಥ ಅದರ ಮೇಲೆ ಟ್ಯಾಕ್ಸ್ ಹಾಕಬಾರ್ದು. ಅಷ್ಟೇ ಅಲ್ಲದೆ ಮುಂದುವರೆದವರು ಹೇಳ್ತಾರೆ, ಯಾವುದೇ ರಾಷ್ಟ್ರ ತನ್ನ ಬಡ್ಜೆಟ್ಟು ಸರ್ಪ್ಲೆಸ್ ಬಡ್ಜೆಟ್ ಇರಬೇಕೇ ಹೊರತು ಸಾಲ ಮಾಡಬಾರ್ದು ಅಂಥೇಳಿ, ಹಾಗೆ ಸುಮಾರು 7,000 ವರ್ಷಗಳಿಂದ ತ್ರೇತಾಯುಗದಲ್ಲಿ ಏನು ರಾಮಾಯಣವನ್ನು ಬರೆದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ರಲ್ಲಿ ರಾಮ ತನ್ನ ತಮ್ಮನಾದಂಥ ಭರತನಿಗೆ ಉಪದೇಶ ಮಾಡ್ತಾರೆ ಸಾಲ ಮಾಡಬಾರ್ದು ಅಂತ. ನೀವು ಆಧುನಿಕ ರಾಮನ ಭಕ್ತರು ಮಿಸ್ಟರ್ ಮೋದಿಯವರೇ, ಈಗ ನೀವು ಎಷ್ಟು ಸಾಲ ಮಾಡಿದಿರಿ? ಸುಮಾರು 167 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದಿರಿ. ನಿಮ್ಮ 10 ವರ್ಷದಲ್ಲಿ 11 ವರ್ಷದಲ್ಲಿ ನಮ್ಮ ಇದ್ದಂಥ ಸಾಲಕ್ಕಿಂತ 3 ಪಟ್ಟು ಜಾಸ್ತಿ ಮಾಡಿದ್ರಿ. ಏನು ಉದ್ಧಾರ ಮಾಡಿದಿರಪ್ಪ? ಏನು ಅಭಿವೃದ್ಧಿ ಮಾಡಿದಿರಪ್ಪ? ಏನೂ ಅಭಿವೃದ್ಧಿ ಮಾಡಿಲ್ಲ. ಈ ದೇಶದಲ್ಲಿ ಇವತ್ತು ಸಾಮರಸ್ಯದ ಕೊರತೆ ಕಾಣ್ತಾ ಇದ್ದೇವೆ, ದೇಶದ ರಕ್ಷಣೆಯ ಅಲ್ಲಿ ವಿಫಲ ಆಗ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೇವೆ, ದೇಶದ ಅಭಿವೃದ್ಧಿಯಲ್ಲಿ ಕುಂಠಿತ ಆಗ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಈ ಸಾಲ ಮಾಡೋದರ ಮೂಲಕ ದೇಶವನ್ನು ಆರ್ಥಿಕವಾಗಿ ಅತ್ಯಂತ ಕಷ್ಟಕ್ಕೆ ದೂಡುವಂಥ ಸ್ಥಿತಿಗೆ ಮಿಸ್ಟರ್ ಮೋದಿ ಆ್ಯಂಡ್ ಈಸ್ ಟೀಮ್ ಮಾಡಿದ್ದಾರೆ. ಇದನ್ನು ರಾಷ್ಟ್ರದ ಯುವಕರು, ಯುವತಿಯರು, ವಿಚಾರವಂತರು ಅರ್ಥ ಮಾಡಿಕೊಂಡು, ಇವರ ವೈಚಾರಿಕತೆಯನ್ನು ಅರ್ಥ ಮಾಡಿಕೊಂಡು ಇವರಿಗೆ ಸರಿಯಾದಂಥ ಪಾಠ ಕಲಿಸೋದ್ರ ಮೂಲಕ ದೇಶವನ್ನು ಉಳಿಸ್ತಕ್ಕಂಥ ದಿಕ್ಕಿಗೆ ಜನ ಚಿಂತನೆ ಮಾಡಬೇಕು ಅಂತೇಳಿ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ನಮಸ್ಕಾರ.